ಅಲ್ಲ ನೋಡಿ, ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ನಾವು ಮಾತ್ರ ಆರೋಪ ಮಾಡಿದ್ದಲ್ಲ, ಗುತ್ತಿಗೆದಾರ ಆರೋಪ ಮಾಡಿದ್ರು, ಮೋಹನ್ದಾಸ್ ಪೈ ಅವರಂಥ ಚಿಂತಕರ ಆರೋಪ ಮಾಡಿದ್ರು, ಈಗ ತನ್ನದೇ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಆರೋಪವನ್ನು. ಮತ್ತು ಅವ್ರು ಹೇಳಿದ್ದಾರೆ, ನಾನು ಹೇಳಿದ ಸತ್ಯ, ಎಲ್ಲಿ ಬೇಕಾದರೂ ಗಂಟೋಗೋಸ್ವಾಗಿ ಹೇಳ್ತೀನಿ, ಏನು ಬೇಕಾದರೂ ನನ್ನ ಮೇಲೆ ಆಕ್ಷನ್ ತಗೊಂಡ್ಲಿ, ನನ್ನನ್ನು ಬೆದರಿಕೆ ಅವಶ್ಯಕತೆ ಇಲ್ಲ, ಬೆದರಿಕೆಗೆ ನಾನು ಮಣಿಯೋದಿಲ್ಲ ಅನ್ನೋ ಮಾತನ್ನು ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ಯಾವುದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತೀರಿ? ಕರೆದು ಮಾತಾಡಿ. ಕರೆದು ಮಾತಾಡೋದೇನಿದೆ? ನಿಮಗೆ ಬದ್ಧತೆ ಇದ್ದರೆ, ಬಡವರಿಗೆ ಮನೆ ಕೊಡೋದ್ರೊಳಗೆ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಸೀಮೆ ಸಮಾಜವಾದಿ ಆಗ್ತೀರಿ? ಅಂದರೆ ಲಂಚವನ್ನು ಡಿಸೆಂಟ್ರಲೈಸ್ ಮಾಡೋದು ಸಮಾಜವಾದನಾ? ಬಡವರಿಗೆ ಮನೆ ಕೊಡೋದ್ರೊಳಗೂ ಲಂಚ ತಗೊಳ್ಳೋದು ಸಮಾಜವಾದ ಏನ್ರಿ? ಯಾವುದನ್ನು ನೀವು ಸಮಾಜವಾದ ಅಂತ ಹೇಳ್ತೀರಿ? ಯು ಹ್ಯಾವ್ ಟು ಟೇಕ್ ಆಕ್ಷನ್. ಯು ಶುಡ್ ಟೇಕ್ ಆಕ್ಷನ್. ನೀವು ಕ್ರಮ ತಗೊಳ್ರಿ. ಕರೆದು ಮಾತಾಡೋದೇನ್ರಿ ನೀವು? ತನಿಖೆ ನಡೆಸಿ, ಆಕ್ಷನ್ ತಗೊಳ್ಳಿ, ಮಂತ್ರಿನ ವಜಾ ಮಾಡಿ. ಇದನ್ನು ಮಾಡಬೇಕಾಗಿರೋದು. ಮತ್ತು ಒಂದು ಇಲಾಖೆನಾ? ಅಬ್ಕಾರಿ ಇಲಾಖೆ ಆಡಿಯೋ ಹೊರಗೆ ಬಂತು, ವರ್ಷಕ್ಕೆ 600 ಕೋಟಿ ರೂಪಾಯಿ ಸಂಗ್ರಹ ಮಾಡುವಂಥ ಆಡಿಯೋ. ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. CL7 CL9 ಮಂತ್ಲಿ ಮಾಮೂಲಿ ಎಷ್ಟು ಕೊಡ್ತಾರೆ ಅಂತ ತಿಳ್ಕೊಳ್ಳೋಕ್ಕಾಗಲ್ವ ನಿಮಗೆ? ನಿಮ್ಮ ಸ್ನೇಹಿತರು CL7 CL9 ಇಟ್ಕೊಂಡ್ರೆ ಇಲ್ವಾ? ಕರೆದು ಏನಪ್ಪ ಎಷ್ಟು ಕೊಡ್ತೀರಪ್ಪ ತಿಂಗಳಿಗೆ ಅಂತ ಕೇಳಿದ್ರೆ ಹೇಳಲ್ವ ಅವರು? ಹಾಗೆ ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರಿಗೆ ಒಂದು ಚದರಡಿಗೆ 100 ರೂಪಾಯಿ ವಸೂಲಿ ಮಾಡ್ತಿರೋ ಸುಳ್ಳ ಪ್ಲಾನ್ ಸ್ಯಾಂಕ್ಷನ್ನಿಗೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಇದೆಲ್ಲ ನಿಮಗೆ ಅರಿವಿಲ್ಲದೆ ನಡೀತಾ ಇದೆ ಅಂದರೆ ನೀವು ಆ ಜಾಗಕ್ಕೆ ಅನ್ಫಿಟ್ ಅಂತ ಅನ್ಸ್ಕೊಳ್ತೀರಿ. ಮುಖ್ಯಮಂತ್ರಿ ಕುರ್ಚಿಗೆ ನೀವು ಸೂಟಬಲ್ ಅಲ್ಲ, ಅನ್ಫಿಟ್ ಆಗ್ತೀರಿ. ಗೊತ್ತಿಲ್ಲದೆ ಆಗ್ತಾ ಇದ್ರೆ ನೀವು ಎಂಡರ್ಸ್ ಮಾಡಿದ್ದೀರಿ ಅಂತ ಲೆಕ್ಕ. ನಿಮ್ಮ ಸಹಮತಿಯಿಂದಲೇ ಆಗ್ತಾ ಇದೆ ಅಂತ ಲೆಕ್ಕ. ಹಾಗಿದ್ರೆ ರೆಡ್ ಕಾರ್ಡ್ ಹಾಕಿ. ಇಂತಿಂಥದಕ್ಕೆ ಇಷ್ಟಿಷ್ಟು ಅಂತ ರೆಡ್ ಕಾರ್ಡ್ ಹಾಕ್ರಿ. ಹಗರಣಗಳಿಂದಲೇ ಸುದ್ದಿ ಆಗ್ತಾ ಇದ್ದೀರಲ್ಲ, ನಾಚಿಕೆ ಸ್ವಲ್ಪನಾರು ಆಗಬೇಕಲ್ಲ ನಿಮಗೆ? ಪ್ರತಿನಿತ್ಯ ನಮ್ಮ ಸರ್ಕಾರ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ, ಇದು ನಾವೆಲ್ಲ ತಲೆ ತಗ್ಗಿಸುವ ವಿಷಯ ಅಂತ ಸ್ವಲ್ಪ ಆದರೂ ನೀವು ನಾಚಿಕೆ ಪಡಬೇಕಲ್ವಾ? ಒಳ್ಳೆ ಕಾರಣಕ್ಕೆ ಯಾವ ಒಳ್ಳೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಹೇಳಿ? ಕಳೆದ 2 ವರ್ಷದಲ್ಲಿ ಒಂದು ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇನ್ನೊಂದು ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇಲ್ಲ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ. ಒಳ್ಳೆ ಕಾರಣಕ್ಕೆ ನಿಮ್ಮ ಸರ್ಕಾರ ಯಾವ ಸುದ್ದಿ ಮಾಡಿದೆ ಹೇಳಿ? ಇಂಥ ಒಂದು ಒಳ್ಳೆ ಕಾರಣಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜನ ಬೆಂತಟ್ಕೊಳ್ಳೋ ರೀತಿ ಯಾವುದರಲ್ಲಿ ನೀವು ಸುದ್ದಿ ಮಾಡಿದ್ದೀರಿ ಹೇಳಿ? ಒಂದು ಸುದ್ದಿ ಸರ್ಕಾರ ಬೆಂತಟ್ಕೊಳ್ಳೋ ರೀತಿಯಲ್ಲಿ, ರಾಜ್ಯದ ಜನ ಹೆಮ್ಮೆ ಪಡೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಸುದ್ದಿ ಆಗಿದೆ ಹೇಳಿ? 2 ವರ್ಷದಲ್ಲಿ ಯಾವುದಾದ್ರೂ ಹೊಸ ಕೈಗಾರಿಕೆ ತಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಏನು ಮಾಡಿದ್ದೀರಿ ಹೇಳಿ?